ನಮಸ್ಕಾರ ಸ್ನೇಹಿತರೆ, IPL 2026 ಇತಿಹಾಸದ ಪುಟಗಳಲ್ಲಿ ಕ್ಯಾನ್ಸಲ್ ಆದ ಸೀಸನ್ ಆಗಿ ಉಳಿದುಬಿಡುತ್ತಾ? ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರೂ ಎರಡೇ ವಿಷಯ. ಒಂದು ನಿಪಾ ವೈರಸ್ ಭೀತಿ, ಇನ್ನೊಂದು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ. ಹಾಗಾದ್ರೆ BCCI ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಳ್ಳುತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎರಡೂ ವಿಷಯಗಳ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಮಾರ್ಚ್ 28ರ ಮೊದಲ ಮ್ಯಾಚ್ಗಿಂತ ಮುಂಚೆ ಇದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ತಿಳಿಯಲೇಬೇಕಾದ ವಿಷಯ. ಮೊದಲನೆಯದಾಗಿ ನಿಪಾ ವೈರಸ್ ಬಗ್ಗೆ ಮಾತಾಡೋಣ. ಪಶ್ಚಿಮ ಬಂಗಾಳದಲ್ಲಿ ಕಾಣಿಸಿಕೊಂಡ ಈ ವೈರಸ್ ಈಗ ದಕ್ಷಿಣ ಭಾರತದಲ್ಲೂ ಆತಂಕ ಮೂಡಿಸಿದೆ. ಸ್ನೇಹಿತರೆ, IPL ಅಂದ್ರೆ ಲಕ್ಷಾಂತರ ಜನ ಒಂದೇ ಕಡೆ ಸೇರೋದು. ಸ್ಟೇಡಿಯಂ ಹೌಸ್ಫುಲ್ ಇರುತ್ತೆ. ಒಂದು ವೇಳೆ ಕ್ರೌಡ್ನಲ್ಲಿ ಒಬ್ಬರಿಗೆ ಸೋಂಕು ಇದ್ರೂ ಪರಿಸ್ಥಿತಿ ಕೈಮೀರಿ ಹೋಗಬಹುದು. ನಾವು 2021ರ ಆ ಕರಾಳ ದಿನಗಳನ್ನ ಮರೆಯೋಕೆ ಸಾಧ್ಯವೇ? ಬಯೋ ಬಬಲ್ ಬ್ರೇಕ್ ಆದಾಗ IPL ಅರ್ಧಕ್ಕೆ ನಿಂತು ಹೋಗಿತ್ತು. ಅದೇ ಭಯ ಈಗ ಮತ್ತೆ ಶುರುವಾಗಿದೆ. ದೊಡ್ಡ ಸಮಸ್ಯೆ ಅಂದ್ರೆ ಅಂತಾರಾಷ್ಟ್ರೀಯ ಯುದ್ಧದ ಪರಿಸ್ಥಿತಿ. IPL ಅಂದ್ರೆ ಬರೀ ಇಂಡಿಯನ್ ಪ್ಲೇಯರ್ಸ್ ಅಲ್ಲ, ಫಾರಿನ್ ಸ್ಟಾರ್ಸ್ ಕೂಡ ಇರಬೇಕು. ಒಂದು ವೇಳೆ ಯುದ್ಧದ ಕಾರಣ ಏರ್ ಸ್ಪೇಸ್ ಕ್ಲೋಸ್ ಆದ್ರೆ ಅಥವಾ ಸೆಕ್ಯೂರಿಟಿ ರಿಸ್ಕ್ ಹೆಚ್ಚಾದ್ರೆ ಪ್ಯಾಟ್ ಕಮಿನ್ಸ್, ಮ್ಯಾಕ್ಸ್ವೆಲ್ ಅಥವಾ ರಶೀದ್ ಖಾನ್ ಅವರು ಇಂಡಿಯಾಗೆ ಬರೋಕೆ ಒಪ್ಪುತ್ತಾರಾ? ವಿದೇಶಿ ಆಟಗಾರರಿಲ್ಲದ IPL ಅಂದ್ರೆ ಅದರ ಮೆರುಗು ಅರ್ಧಕ್ಕರ್ಧ ಕಡಿಮೆಯಾದಂತೆ. ಆದರೆ ಸ್ನೇಹಿತರೆ, ಸದ್ಯಕ್ಕೆ BCCI ಕಡೆಯಿಂದ ಯಾವುದೇ ಆಫಿಷಿಯಲ್ ಕ್ಯಾನ್ಸಲೇಷನ್ ಸುದ್ದಿ ಬಂದಿಲ್ಲ. ಮಾರ್ಚ್ 28ಕ್ಕೆ RCB ಮತ್ತು SRH ಪಂದ್ಯ ನಡೆಯೋದು ಪಕ್ಕಾ ಇದೆ. ಆದ್ರೆ ಸುರಕ್ಷತೆಗಿಂತ ಹಣ ದೊಡ್ಡದಾ? ನಿಮಗೇನು ಅನ್ಸುತ್ತೆ? ಖಾಲಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಸಬೇಕಾ ಅಥವಾ ಪೋಸ್ಟ್ಪೋನ್ ಮಾಡಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.